ಲೈನಿಗೆ ಬರ್ರಿ ಅಣ್ಣ, ಮತ್ತೆ ನೋಡಕ್ ಬರ್ಬೇಡ್ರಿ, ಈಗಾಗತ್ತೀವಿ. ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗುರುಗಳ 82ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 16ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಪಂಚಾಕ್ಷರ ಗುರುಗಳ ತಿಂಗಳ ಪರ್ಯಂತರ ಪುರಾಣ ಸಾಗಿ ಬಂದು ಇವತ್ತು ಪುರಾಣ ಮಹಾಮಂಗಲ, ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ಈ ಸಂತೋಷ ಸಂಭ್ರಮದಲ್ಲಿ ನಾವು ನಾಡಿನ ಸಕಲ ಸದ್ಭಕ್ತರು ಆಗಮಿಸಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ನಾಡಿನ ಜನತೆಗೆ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಪಾದದಲ್ಲಿ ಬೇಡ್ಕೊಳ್ತಾ ನಾಡಿನ ಸಕಲ ಸದ್ಭಕ್ತರಿಗೆ ಮಳಿ ಬೆಳಿ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಎಲ್ಲರ ಪರವಾಗಿ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾವು ಹುಬ್ಬಳ್ಳಿ ರಂಗಭೂಮಿ ಕಲಾವಿದರು. ಹುಬ್ಬಳ್ಳಿಯಿಂದ ಪ್ರತಿ ವರ್ಷ ಇಲ್ಲಿ ಅಜ್ಜರ ಪುಣ್ಯಾಶ್ರಮಕ್ಕೆ ಬಂದು ಸೇವೆ ಮಾಡ್ತೀವಿ. ನಾವು ನಮ್ಮ ಅತ್ತೆಯವರು ನಮ್ಮ ಮಾವಂದ್ರ ಕಾಲದಿಂದ ಬರ್ತೀವಿ. ಇಲ್ಲಿಗೆ ನಾನು ಬರಾಕತ್ತ ಒಂದು 27-28 ವರ್ಷ ಆಯಿತು. ಚಿಕ್ಕವಳಿದ್ದಾಗಿಂದ ಬರ್ತೀನಿ. ನಾನು ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮಾಡ್ತಾರೆ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲರೂ ರಂಗಭೂಮಿ ಕಲಾವಿದರೆ. ರಂಗಭೂಮಿಯಲ್ಲೇ ದುಡಿತೀವಿ, ರಂಗಭೂಮಿಯಿಂದಲೇ ಸೇವೆ ಮಾಡ್ತೀವಿ. ನನ್ನ ಗಂಡ ಸಂಗೀತ ಕಲಾವಿದರು. ನಾವು ಅಜ್ಜರಿಗೆ ಏನು ನಡ್ಕೊತೀವಿ, ಏನು ಕೇಳ್ಕೊತೀವಿ ಅದು ಪ್ರತಿ ವರ್ಷ ಆಗ್ತಾನೆ ಇರುತ್ತೆ. ನಮ್ಮ ಬಯಕೆ ಈಡೇರ್ತಾನೆ ಇರುತ್ತೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ಅಜ್ಜನ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಜಾತ್ರೆ ವಿಶೇಷ ಕಲಾವಿದರ ಜಾತ್ರೆನೇ ಇದು. ಕಲಾವಿದರ ಜಾತ್ರೆನೇ ಅಂತ ಕರೀತಾರೆ ಇದಕ್ಕೆ. ನಾವೆಲ್ಲರೂ ಕಲಾವಿದರೆ. ಇಲ್ಲಿ ರಥೋತ್ಸವ ವಿಶೇಷ, ಕಲಾವಿದರ ಸಂಗೀತ ಕಾರ್ಯಕ್ರಮ ವಿಶೇಷ. ಕಲಾವಿದರು ಪ್ರತಿಯೊಂದು ಕಾರ್ಯಕ್ರಮಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರೆಲ್ಲ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ಶಿಗ್ಗಾಂವ ಬಂಧುಗಳು ಕಲಾವಿದರು. ನಾವು ಈಗ ಗದಗಿನ ಅಜ್ಜರ ಮಠಕ್ಕೆ ಬಂದೀವಿ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಬೇಡಿದಕ್ಕಿಂತ ಹೆಚ್ಚಿಗೆ ಕೊಟ್ಟಾರ. ನಮ್ಮ ತಂದೆ ತಾಯಿನೂ ಕಲಾವಿದರು. ಅವ್ರು ನಮ್ಮ ತಂದೆ ತಲೆಮಾಂತರ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಾವು ಅಜ್ಜನಿಗೆ ನಾವು ಏನು ಬೇಡಬೇಕೋ ಬೇಡಬಾರ್ದೋ ಬೇಡೋಕ್ಕಿಂತ ಮುಂಚಿತವಾಗಿ ನಾವು ಬೇಡಿದ್ದನ್ನೆಲ್ಲ ಅಜ್ಜ ನಾವು ಕೊಟ್ಟಿದ್ದಾನೆ. ನಾವು ಬರಾಕತ್ತು 47-48 ವರ್ಷ ಆಯಿತು. ನಮ್ಮ ತಂದೆ ತಾಯಿ ಕಾಲದಿಂದನೂ ಬರ್ತಾ ಇದ್ದೀವಿ. ಈ ಜಾತ್ರೆ ಸ್ಪೆಷಲ್ ಸಂಗೀತನೇ ಈ ಜಾತ್ರೆ ಸ್ಪೆಷಲ್.